ಇಂಡಿ ಕೂಟದ ನಾಯಕರು ಬಿಜೆಪಿಗೆ ಒಂದೊಂದೇ ಅಸ್ತ್ರ ನೀಡ್ತಾನೇ ಇದ್ದಾರೆ. ಮೊನ್ನೆ ಯಾವ್ದು ಹೇಳಿದ್ರು, ನಿಮಗೆ ಪರಿವಾರ ಇಲ್ಲ ಅಂತಂದ್ರು, ಮೋದಿ ಕಾ ಪರಿವಾರ. ಈಗ ಇನ್ನೊಬ್ಬರು ಮೋದಿ ಅಂದರೆ ಹಿಟ್ಲರ್ ಅಂತ ಹೇಳ್ಬಿಡ್ತಾರೆ. ಇದೀಗ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, ಮಾಜಿ ಸಿಎಂ, ಮೋದಿ ಬಗ್ಗೆ ವಿವಾದಿತ ಹೇಳಿಕೆ ನೀಡಿದ್ದಾರೆ. ಪ್ರಧಾನಿ ಮೋದಿ ಅವರನ್ನು ಹಿಟ್ಲರ್ಗೆ ಹೋಲಿಸಿದ್ದಾರೆ ಅಖಿಲೇಶ್. ಈ ಬಾರಿ ಮೋದಿ ಆಡಳಿತ ಅಂತ್ಯವಾಗಲಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಏನು ಹೇಳಿದ್ರು ಅಖಿಲೇಶ್ ಯಾದವ್ ಕೇಳಿಸ್ಕೊಳ್ಳಿ. उत्तर प्रदेश के लोग स्वागत भी अच्छा करते हैं और उत्तर प्रदेश के लोग जब विदाई करेंगे वो भी बड़ी अच्छी करेंगे। जो लोग 14 में आए थे वो 24 में जाने वाले हैं और 10 साल हिटलर का ही समय था। 10 साल से ज्यादा वो नहीं रह पाया वहां पर, तो 10 साल तो इनका भी पूरा हो गया। उत्तर प्रदेश के लोग स्वागत भी अच्छा करते हैं और उत्तर प्रदेश के लोग जब विदाई करेंगे वो भी बड़ी अच्छी करेंगे। जो लोग 14 में आए थे वो 24 में जाने वाले हैं और 10 साल हिटलर का ही समय था। 10 साल से ज्यादा वो नहीं रह पाया वहां पर, तो 10 साल तो इनका भी पूरा हो गया। ಅಂದರೆ ಜರ್ಮನಿಯಲ್ಲಿ ಮೋದಿ ಅಂದರೆ ಅಡಾಲ್ಫ್ ಹಿಟ್ಲರ್ 10 ವರ್ಷ ರಾಜ್ಯಭಾರ ಮಾಡಿದ್ದ ಸರ್ವಾಧಿಕಾರಿ. 10 ವರ್ಷಕ್ಕಿಂತ ಹೆಚ್ಚು ಮಾಡೋಕ್ಕಾಗಲಿಲ್ಲ. ಇವ್ರದ್ದು ಕೂಡ 2014ರಿಂದ 2024 10 ವರ್ಷ ಆಯಿತು. ಇವ್ರು ಹೋಗ್ಬಿಡ್ತಾರೆ, ಸೋತು ಬಿಡ್ತಾರೆ ಅಂತ ಹೇಳಿದ್ದಾರೆ. ಈ ಬಿ ಜೆ ಪಿ ಎಸ್ಪೆಷಲಿ ಮೋದಿಯವರನ್ನ ಟೀಕೆ ಮಾಡಿದಾಗಲೆಲ್ಲ ಟೀಕೆಯೆಲ್ಲ ಏನಾದರೂ ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ಒಂದು ಮಾತು, ನಿಮ್ಗೆ ಯಾರಾದರೂ ಕಲ್ಲು ಎಸೆದ್ರೆ ಆ ಕಲ್ಲನ್ನು ತೆಗೆದು ಅದರಲ್ಲಿ ಮನೆಯನ್ನು ಕಟ್ಟಿ, ನಿಮ್ಗೆ ಯಾರಾದರೂ ಬೆಂಕಿ ಹಚ್ಚಕ್ಕೆ ಬಂದರೆ ಆ ಬೆಂಕಿಯಲ್ಲಿ ಮನೆಯ ದೀಪವನ್ನು ಬೆಳಗಿ ಅಂತ ಒಂದು ಅದ್ಭುತವಾದಂತಹ ಕಥೆ ಇದೆ. ಹಾಗೆಯೇ ಬಿ ಜೆ ಪಿ ಅದನ್ನು ಮಾಡ್ತಾ ಇರುತ್ತೆ. ಯಾರ್ಯಾರು ಯಾವಾಗ ಬೈದ್ರೋ ಆಗೆಲ್ಲ ಅದನ್ನು ಲಾಭ ಮಾಡ್ಕೊಂಡಿದ್ದಾರೆ. ಮಮತಾ ಬ್ಯಾನರ್ಜಿ ಹಿಂದೆ ಹೇಳಿದರು ಮೋದಿ ಹಿಟ್ಲರ್. ಇದೇ ಅಖಿಲೇಶ್ ಯಾದವ್ ಮೋದಿಯವರನ್ನ ದುರ್ಯೋಧನ ಅಂತ ಕರೆದಿದ್ರು. ಆಮೇಲೆ ಕಮಲ್ನಾಥ್ ಅವರು ರಾವಣ ಅಂತ ಕರೆದಿದ್ರು, ಕಮಲ್ನಾಥ್ ಅವರು. ಆಮೇಲೆ ಸೋನಿಯಾ ಗಾಂಧಿ ಸಾವಿನ ವ್ಯಾಪಾರಿ ಅಂದರೆ ಗೋಧ್ರಾ ಗಲಭೆ ಸಂದರ್ಭದಲ್ಲಿ ಸಾವಿನ ವ್ಯಾಪಾರಿ ಭಾಳ ದೊಡ್ಡ ಚರ್ಚೆ. ಅಲ್ಲಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಮೋದಿಯವರ ಬಗ್ಗೆ ಚರ್ಚೆಗಳು ಶುರುವಾಯಿತು. ರಾಹುಲ್ ಗಾಂಧಿ ನಪುಂಸಕ ಅಂತ ಕರೀತಾರೆ ಮೋದಿಯವರನ್ನು. ಇಷ್ಟೆಲ್ಲ ಟೀಕೆಗಳು ಬಂದಿರುತ್ತೆ. ಆಮೇಲೆ ನಿಮಗೆ ಯಾರು ಇನ್ನೊಬ್ಬರು ನೀಚ ಆದ್ಮಿ ಅಂತ ಕರೆದಿರ್ತಾರೆ, ಮಣಿಶಂಕರ್ ನೀಚ, ಅದು ಕೂಡ ಭಾಳ ದೊಡ್ಡ. ನರೇಂದ್ರ ಮೋದಿ ಹೇಳ್ತಾರೆ, ನನ್ನನ್ನು ನೋಡಿ ಒಬ್ಬ ಬಡವನನ್ನು ಕಾಣಲಿಕ್ಕೆ ಅವರು ಕಂಪ್ಲೀಟ್ ಅದನ್ನು ಹೆಂಗೆ ಯಾರು ಬೈದಿರ್ತಾರೋ ಅವರಿಗೆ ಸುತ್ತಿ ವಾಪಸ್ ಹೊಡಿತಾ ಇರ್ತಾರೆ.